ಈಗ ಸ್ವೀಟ್ ಕಾರ್ನ ಸೀಸನ್ ಆಗಿರೋದ್ರಿಂದ ಸ್ವೀಟ್ ಕಾರ್ನ ಒಂದು ರೆಸಿಪಿ ಮಾಡ್ತಿದ್ದೀನಿ. ಸಿಂಪಲಾಗಿ ಮಾಡ್ಕೋಬೋದು ಹಾಗೂ ತುಂಬ ಕಡಿಮೆ ಎಣ್ಣೆಯನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು. ಇಲ್ಲಿ ನೋಡಿ ಒಂದು ಕಾರ್ನ್ ತೊಗೊಂಡಿದ್ದೀನಿ, ಸ್ವೀಟ್ ಕಾರ್ನು ಜೋಳನ ತೊಗೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಈರುಳ್ಳಿ, ಸ್ವಲ್ಪ ಇಲ್ಲಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಒಣಗಿದೆ ಅದನ್ನು ತೊಗೊಂಡಿದ್ದೀನಿ. ಹಾಗೂ ಬೀನ್ಸ್ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ವೀಟ್ ಕಾರ್ನ ನಾನು ಈ ರೀತಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಈ ರೀತಿ ಆಗಲಿಲ್ಲ ಅಥವಾ ದೊಡ್ಡ ಪೀಸ್ ಆಯಿತು ಅಂತ ಹೇಳಿದ್ರೆ ಬೇರೆ ನೀವು ಸ್ವಲ್ಪ ಮಿಕ್ಸರಲ್ಲಿ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ನೀವು ಬೇರೆ ಕಟ್ರಿಂದ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಫುಲ್ ಹಿಡಿದಂತ್ರ ಹಾಕಿಬಿಡಿ, ಯಾಕಂದರೆ ಎಣ್ಣೆಯಲ್ಲಿ ನೀವು ಹಾಕಿದ್ರೆ ಪಟ್ಟಣಂಗೆ ಸಿಡಿಯುತ್ತೆ. ಆದ್ದರಿಂದ ನೋಡಿ ಈ ರೀತಿಯಾಗಿ ನಾನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ನೀರಿರುತ್ತೆ, ಮತ್ತು ನೀರಿನ ಹಾಕೋ ಅವಶ್ಯಕತೆ ಇಲ್ಲ. ನಂತರದಲ್ಲಿ ಕಟ್ ಮಾಡಿರುವಂಥ ಬೀನ್ಸ್ನ ಹಾಕ್ತಾ ಇದ್ದೀನಿ, ಹಾಗೆ ತುರಿದಿರುವಂಥ ಕ್ಯಾರೆಟ್ನ ಹಾಕ್ತಿದ್ದೀನಿ. ಇಲ್ಲಿ ಕ್ಯಾರೆಟ್ ಕಟ್ ಮಾಡಿ ಕೂಡ ಹಾಕೋಬೋದು ನೀವು. ನೋಡಿ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ. ಮತ್ತು ಇಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಒಂದರಲ್ಲೇ ಇದೆ. ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತುಂಡು ಹಾಕಿದ್ದೀನಿ. ಅದನ್ನು ಫಸ್ಟಿಗೆ ತೋರಿಸಿಲ್ಲ ಹಸಿಮೆಣ್ಸಿನ್ಕಾಯಿ, ಇಲ್ಲಿ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕಿದ್ದೀನಿ. ಜೊತೆಗೆ 2 ಚಮಚದಷ್ಟು ಕಡಲೆ ಹಿಟ್ಟು, 2 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಸ್ವಲ್ಪ ಲಿಂಬೆಹಣ್ಣು ಕೂಡ ಹಾಕ್ಕೋಬೋದು. ಈಗ ಇಷ್ಟನ್ನು ನಾವು ಕೈಯಿಂದನೇ ಚೆನ್ನಾಗಿ ಕಲಿಸ್ಕೋಬೇಕು, ನೀರು ಹಾಕೋ ಅವಶ್ಯಕತೆ ಇಲ್ಲ. ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಮೆತ್ತಗನಿಸ್ತು ಹಿಟ್ಟು ಅಂದರೆ ನೀವು ಕಲಿಸಿರೋ ಮಿಶ್ರಣ ಮೆತ್ತಗನಿಸ್ತು ಅಂದರೆ ಮತ್ತು ಸ್ವಲ್ಪ ಕಡಲೆ ಹಿಟ್ಟನ್ನು ನೀವು ಹಾಕ್ಕೋಬೋದು. ನೋಡಿ ಕಲಿಸ್ತಾ ಯಾಕಂದರೆ ಇಲ್ಲಿ ಕಾರ್ನ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಮತ್ತು ಈರುಳ್ಳಿ ಇದೆ ಅದನ್ನು ಕೂಡ ನೀರು ಬಿಟ್ಕೊಳ್ಳುತ್ತೆ. ಆದ್ದರಿಂದ ನನಗೆ ಸ್ವಲ್ಪ ಇಲ್ಲಿ ಕಡಲೆ ಹಿಟ್ಟು ಬೇಕು ಅನ್ನಿಸ್ತು, ಮಧ್ಯದಲ್ಲಿ ಸ್ವಲ್ಪ ಇಲ್ಲಿ ಕಲಿಸ್ತಾ ಮತ್ತು ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಕೈಯಿಂದನೇ ನೀಟಾಗಿ ಕಲಿಸ್ಕೋಬೇಕು, ಚಮಚದಿಂದೆಲ್ಲ ಆಗೋದಿಲ್ಲ ಸರಿಯಾಗಿ. ನೋಡಿ ಈ ರೀತಿ ಉಂಡೆ ಮಾಡಿದ್ರೆ ಕೈಗೆ ಅಂಟ್ಕೊಳ್ತಾ ಇದೆ. ಅದರಿಂದ ನೀವು ಸ್ವಲ್ಪ ಇಲ್ಲಿ ಬೇಕಾದರೆ ಅಕ್ಕಿ ಹಿಟ್ಟು ಬೇಕಾದ್ರೆ ಹಾಕ್ಕೋಬೋದು. ನೋಡಿ ಈ ರೀತಿ ಚೆನ್ನಾಗಿ ಒಂದು ಉಂಡೆ ರೀತಿಯಾಗಿ ಆಗಬೇಕು, ಕಲಿಸ್ಕೋಬೇಕು. ನಂತರದಲ್ಲಿ ತುಂಬ ಕೈಗೆ ಅಂಟ್ಕೊಳ್ತಿದೆ, ಅದರಿಂದ ಇನ್ನು ಸ್ವಲ್ಪ ನಾನು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಇವಾಗ ಮತ್ತೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಈ ಒಂದು ಕಡಲೆ ಹಿಟ್ಟು ನಾವು ಹಾಕೋದ್ರಿಂದ ತುಂಬ ರುಚಿ ಟೇಸ್ಟ್ ಬರುತ್ತೆ. ಮತ್ತು ನಿಮಗೆ ಕಟ್ಲೆಟ್ ಮಾಡ್ತೀವಲ್ಲ, ಈ ಒಂದು ರೆಸಿಪಿ ಇದೆಯಲ್ಲ, ನೀವು ಕಟ್ಲೆಟ್ ಬೇಕಾದ್ರೂ ಅಂದ್ಕೋಬೋದು, ಇಲ್ಲಾಂದರೆ ವಡೆ ಬೇಕಾದರೂ ಅಂದ್ಕೋಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ. ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಕಲಿಸಾದ್ಮೇಲೆ ನಾನು ಹೇಳಿದ್ನೆಲ್ಲ ನಿಂಬೆ ರಸ ಬೇಕಾದರೆ ನೀವು ಹಿಂಡ್ಕೋಬೋದು. ನಂತರದಲ್ಲಿ ಇಷ್ಟು ಕರೆಕ್ಟಾಗಿದೆ. ಫಸ್ಟು ಮತ್ತು ಇದೇನಿದೆ ಇದೆಲ್ಲ ಹಸಿ ಅಂದರೆ ಏನು ಬೆಂದಿಲ್ಲ, ಇದನ್ನು ಬೇಯಿಸ್ಕೋಬೇಕಲ್ವ, ಅದರಿಂದ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ನೋಡಿ ಕೈಗೆ ಎಣ್ಣೆ ಹಚ್ಬಿಟ್ಟು ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆ ಅಥವಾ ನೀವು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ಲೆಟ್ ಥರ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ಮಾಡಿಡ್ಬೋದು, ನಾನು ಅದರ ಸ್ಟಾರ್ಟಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾನು ಏನು ಮಿಶ್ರಣ ಇದೆ ಎಲ್ಲದ್ರದ್ದು ಸಹ ಇದೇ ರೀತಿಯಾಗಿ ಮಾಡ್ಕೊಂಬರ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಕೈಗೆ ಅಂಟ್ಕೊಳ್ತು ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ, ಮತ್ತು ಇದೇ ಒಂದು ಪ್ರೋಸೆಸ್ಸಲ್ಲಿ ಮಾಡ್ಕೊಳ್ಳಿ. ಶೇಪು ಕರೆಕ್ಟಾಗಿ ಬರಬೇಕು ಅಂತಿಲ್ಲ, ಹೇಗಿದ್ರೂ ಹೊಟ್ಟೆಗೆ ಹೋಗೋದೇ ಅಲ್ವಾ. ನೋಡಿ ಈ ರೀತಿಯಾಗಿ ಎಲ್ಲನೂ ಮಾಡ್ಕೊಂಬಂದಿದ್ದೀನಿ. ನೋಡಿ ಇಷ್ಟ ಆಗಿದೆ. ಇವಾಗ ಇದನ್ನು ಬೇಯಿಸಬೇಕು. ನಾವು ಡೈರೆಕ್ಟಾಗಿ ಎಣ್ಣೆಲಿ ಬಿಟ್ಟರೆ ಏನಾಗುತ್ತೆ, ಎಣ್ಣೆ ತುಂಬ ಹೀರ್ಕೊಳ್ಳುತ್ತೆ. ಅದರಿಂದ ಬೇಯಿಸಿದರೆ ಚೆನ್ನಾಗಿ. ನಾನು ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು, ಯಾಕಂದರೆ ಕೆಳಗಡೆ ಅಂಟ್ಕೋಬಾರ್ದು. ಆದ್ದರಿಂದ ಎಣ್ಣೆ ಹಚ್ಚಾದ್ಮೇಲೆ ನಾವಿಲ್ಲಿ ಏನು ರೌಂಡ್ ಶೇಪ್ ಮಾಡಿಟ್ಟಿದ್ವಿ ಅದನ್ನೆಲ್ಲ ನಾನು ಇಡ್ಲಿ ಪಾತ್ರೆಗೆ ಒಂದಾದ್ಮೇಲೆ ಒಂದು ಇಡ್ತಾ ಇದ್ದೀನಿ. ಒಂದೊಂದು ಹೊಟ್ಟೆಯಲ್ಲಿ ಒಂದೊಂದು ಇಡ್ಬೋದು. ನಾನು ಒಂದೇ ಸರಿ ಆಗಲಿ ಸುಮ್ಮನೆ ಗ್ಯಾಸ್ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಎಲ್ಲನೂ ಇದೇ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಒಂದ್ರ ಪಕ್ಕ ಒಂದು ಇಟ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ತೆಗೆದ್ರೂ ಕೂಡ ನಿಮಗೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಸ್ವಲ್ಪ ಬಿಡಿಸ್ಬಿಟ್ರೆ ಬೇಗ ಬರುತ್ತೆ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷಗಳ ಕಾಲ ನಾನು ಬೇಯಿಸ್ತೀನಿ. ನೋಡಿ 10 ನಿಮಿಷ ಆಗಿದೆ, ತಣ್ಣಗೆ ಕೂಡ ಆಗಿದೆ. ಈಗ 10 ನಿಮಿಷ ಆಗಿ ತಣ್ಣಗಾಗಿದೆ. ನಂತರದಲ್ಲಿ ಇದು ನೋಡಿ ನಮ್ಮ ಎತ್ತಿದ್ರೆ ಹೀಗೆ ಇದೇ ರೀತಿಯಾಗಿ ಬರ್ತಾಯಿದೆ, ಅಂಟ್ಕೊಂಡಿಲ್ಲ ಕೆಳಗಡೆ, ಯಾಕಂದರೆ ನಾವು ಎಣ್ಣೆ ಹಚ್ಚಿದ್ವಲ್ಲ ಕರೆಕ್ಟಾಗಿ. ನೋಡಿ ಎಲ್ಲನೂ ನಾನು ತಗೊಳ್ತಾ ಇದ್ದೀನಿ. ಹೀಗೆ ಬೇಕಾದ್ರೆ ತಿನ್ಬೋದು, ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಹಸಿ ಹಿಟ್ಟಿನ ವಾಸನೆ ಬರುತ್ತೆ, ಯಾಕಂದರೆ ಕಡಲೆ ಹಿಟ್ಟು ಅದು ಎಣ್ಣೆಲಿ ಬಿಟ್ಟರೆ ಚೆಂದ ಕಡಲೆ ಹಿಟ್ಟು. ಅದರಿಂದ ಈ ರೀತಿ ತಿನ್ನೋಕ್ಕೆ ಅಷ್ಟು ಸರಿ ಅನಿಸೋದಿಲ್ಲ. ಒಂದು 40% ರುಚಿ ಇರುತ್ತೆ ಅಷ್ಟೇ, 60% ರುಚಿ ಇರೋದಿಲ್ಲ. ಇದಕ್ಕೆ ನಾವು ಚೆನ್ನಾಗಿರೋ ಒಂದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಎಣ್ಣೆ ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಇಷ್ಟು ಎಣ್ಣೆಲಿ ತವಾ ಫ್ರೈ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ, ಫುಲ್ ಎಣ್ಣೆಲಿ ಡೀಪ್ ಫ್ರೈ ಮಾಡ್ತಾರೆ. ಎಣ್ಣೆಲಿ ಡೀಪ್ ಫ್ರೈ ಮಾಡಿದ್ರೆ ತುಂಬ ಎಣ್ಣೆ ಹೀರ್ಕೊಳ್ಳುತ್ತೆ. ಅದರಿಂದ ತವಾ ಫ್ರೈ ನನಗೆ ಒಳ್ಳೇದು ಅನ್ನಿಸ್ತು, ಅದನ್ನು ತವಾ ಫ್ರೈ ಮಾಡ್ತಾಯಿದ್ದೀನಿ. ನಂತರದಲ್ಲಿ ಬೇಯಿಸಿರುವಂಥ ನಾವು ಕಟ್ಲೆಟ್ನ ಈ ರೀತಿಯಾಗಿ ಇಟ್ಬಿಟ್ಟು ಒಂದೊಂದೇ ಇಡ್ತಾಯಿದ್ದೀನಿ. ಎಣ್ಣೆ ಕೂಡ ಸ್ವಲ್ಪ ಇದೆಲ್ಲಸೂ ಕೂಡ ಮತ್ತು ಎಣ್ಣೆ ಉಳಿಯುತ್ತೆ. ನಂತರದಲ್ಲಿ ಈ ಸ್ವಲ್ಪ
ಲೋ ಫ್ಲೇಮಲ್ಲಿ ನಾವು ಒಂದು 5ರಿಂದ 6 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಎಲ್ಲನೂ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತೆ, ಅಲ್ಲಿವರೆಗೆ ಫ್ರೈ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ನಮಗೆ ಒಂದು ಸ್ವೀಟ್ ಕಾರ್ನ್ ಕಟ್ಲೆಟ್ ರೆಡಿಯಾಗುತ್ತೆ. ನೀವು ಕೂಡ ಫ್ರೀ ಟೈಮ್ ಇತ್ತು ಅಂದರೆ, ಇಲ್ಲಾಂದರೆ ಮಕ್ಳಿಗೆ ಸ್ನ್ಯಾಕ್ಸಿಗೆ ಕೂಡ ಇದನ್ನು ಮಾಡ್ಬೋದು, ಇಲ್ಲಾಂದರೆ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಬೋದು, ಇಲ್ಲಾಂದರೆ ಸ್ಯಾಟರ್ಡೆ ಸ್ನ್ಯಾಕ್ಸಿಗೆ ಮಾಡ್ಬೋದು. ಈ ರೀತಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಹೆಲ್ದಿ ಕೂಡ ಇರುತ್ತೆ. ನೋಡಿ ಈ ರೀತಿ ನಾನು ಸ್ವಲ್ಪ ಹೊತ್ತಾದ್ಮೇಲೆ ಈ ಥರ ನಾನು ತಿರುಗಿಸ್ತಾ ಇದ್ದೀನಿ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಕಲರ್ ನೋಡಿ ಈಗ ಚೇಂಜ್ ಆಗಿದೆ ಅಲ್ವಾ? ಈ ರೀತಿಯಾಗಿ ಚೇಂಜ್ ಆದರೆ ಒಂದು 5ರಿಂದ 6 ನಿಮಿಷದಲ್ಲಿ ನಮಗೆ ಸೂಪರಾಗಿರುವ ಕಟ್ಲೆಟ್ ರೆಡಿ ಆಗುತ್ತೆ. ನೋಡಿ ಮಧ್ಯದಲ್ಲಿ ಸ್ವಲ್ಪ ನಾನು ತಿರುಗಿಸಿದ್ದೀನಿ. ಇವಾಗ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟಲ್ಲಿ ತೆಗೆದ್ರೆ ಈಗ ಸೂಪರಾಗಿರುವ ಒಂದು ಜೋಳದ ಕಟ್ಲೆಟ್ ರೆಡಿ. ಇದಕ್ಕೆ ಬೇಕಾದರೆ ನಿಮ್ಗೆ ಬೇರೆ ತರಕಾರಿ ಬೇಕಾದರೂ ನೀವು ಸೇರಿಸ್ಕೋಬೋದು. ಇಲ್ಲ ನೀವು ಜೋಳದಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಬೇರೆ ಎಲ್ಲ ತರಕಾರಿಗಳನ್ನು ಸ್ಕಿಪ್ ಮಾಡಿಕೊಂಡು ಬರೀ ಜೋಳದಲ್ಲಿ ಕೂಡ ಮಾಡ್ಕೋಬೋದು. ನೋಡಿ ಇವಾಗ ಸೂಪರಾಗಿ ರೆಡಿಯಾಗಿದೆ. ಹಾಗೂ ನನ್ನ ಒಂದು ಚಾನಲ್ನಲ್ಲಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಆದರೆ ಸಬ್ಸ್ಕ್ರೈಬ್ ಮಾಡೋದು ಸ್ವಲ್ಪ ಕಡಿಮೆ, ಆದರೆ ಪರವಾಗಿಲ್ಲ, ನೋಡ್ತಿರಲ್ವ ಅದೇ ಸಂತೋಷ. ನೋಡಿ ಇವಾಗ ನಮಗೆ ಸೂಪರಾಗಿರುವಂಥ ಒಂದು ಸ್ವೀಟ್ ಕಾರ್ನ್ ಕಟ್ಲೆಟ್ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸೈಡಲ್ಲಿ ನಿಮಗೆ ಟೊಮೆಟೊ ಚಟ್ನಿ ಅಥವಾ ಒಂದು ಕೆಚಪ್ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಇಲ್ಲಾಂದರೆ ಬೇಕಾದ್ರೆ ಮನೆಯಲ್ಲಿ ನೀವೇ ಚಟ್ನಿಗಳನ್ನು ಮಾಡ್ಕೊಂಡು ಕೂಡ ನೀವು ಇದನ್ನು ತಿನ್ಕೋಬೋದು. ನೋಡಿ ಈಗ ಸೂಪರಾಗಿರುವಂಥ ನಮ್ಮ ಕಾರ್ನ್ ಕಟ್ಲೆಟ್ ರೆಡಿಯಾಗಿದೆ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.